ಹಾಯ್ ಹಲೋ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ನಿಮಗೆ ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್ಸ್ ಯಾರ್ಯಾರು ಹೋಗ್ತಿದ್ದಾರೆ ಈ ಸೀಸನ್ನು, ಸೊ ಇದ್ರ ಬಗ್ಗೆ ನಮಗೆ ಅಪ್ಡೇಟ್ಸ್ ಕೊಡ್ತೀವಿ. ಸೊ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ನಮ್ಗೆ ಸಿಕ್ಕಿರೋ ಲಿಸ್ಟ್ ಪ್ರಕಾರ. ಸೊ ಇವ್ರು ಬರೋ ಚಾನ್ಸಸ್ಸೇ ಜಾಸ್ತಿ ಇದೆ. ಸೊ ಅದಕ್ಕಿಂತ ಮುಂಚೆ ಬಿಗ್ ಬಾಸ್ ಪ್ರೋಮೋ ಕೂಡ ಬಂದಿದೆ. ನೆನ್ನೆ ಬಂತು ಬಿಗ್ ಬಾಸ್ ಪ್ರೋಮೋ, ನೀವೆಲ್ಲ ನೋಡೇ ಇರ್ತೀರ. ಸೊ ಸೆಪ್ಟೆಂಬರ್ 28ನೇ ತಾರೀಕು ಸೀಸನ್ ಸ್ಟಾರ್ಟ್ ಆಗ್ತಿದೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಸೀಸನ್ಗೆ ಯಾರ್ಯಾರು ಹೋಗ್ತಾರೆ ಅಂತ ಕೇಳೋದಾದರೆ ಮೊದಲನೇ ಹೆಸರು ಬರೋದೇ ಗಿಲ್ಲಿ ನಟ ಅವ್ರದ್ದು. ಇವ್ರು ಈ ಸೀಸನ್ಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ ಇವ್ರಿಗೂ ಹೊರಗಡೆ ಕೂಡ ಒಳ್ಳೆ ಸಪೋರ್ಟ್ ಇದೆ. ಸೊ ಮುಂದಿನ ಕಂಟೆಸ್ಟೆಂಟ್ ನೀವು ಯಾರು ಅಂತ ಕೇಳೋದಾದರೆ ರಮೋಲಾ. ಇವ್ರ ಹೆಸರು ಕೂಡ ತುಂಬಾ ಹರಿದಾಡ್ತಿದೆ ಆಚೆ ಕಡೆ. ಇತ್ತೀಚೆಗೆ ಜೀ ಕನ್ನಡದಲ್ಲಿ ಒಂದು ರಿಯಾಲಿಟಿ ಶೋ ಮುಗಿಸ್ಕೊಂಬಂದಿದ್ದಾರೆ ಇವ್ರ ಕಡೆ. ಸೊ ಇವ್ರು ಬರೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳೋದಾದರೆ ಸುಧಾರಾಣಿ. ಇವ್ರು ಕೂಡ ಆಫರ್ ಹೋಗಿದೆ ಅಂತ ತುಂಬಾ ಸುದ್ದಿ ಕೇಳಿ ಬರ್ತಿದೆ. ಸೊ ಪ್ರತಿ ಸೀಸನ್ ನಮ್ಗೆ ಗೊತ್ತಿರೋ ಹಾಗೆ ಒಬ್ಬರು ಹಿರಿಯ ಸದಸ್ಯರು ಇದ್ದೇ ಇರ್ತಾರೆ. ಆ ಕಾರಣದಿಂದ ಈ ಸೀಸನ್ ಇವ್ರು ಬರೋ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ. ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳೋದಾದರೆ ಧನುಷ್ ಕೂಡ. ಸೊ ಈ ವ್ಯಕ್ತಿ ಹೆಸರು ಕೂಡ ತುಂಬಾ ಆಚೆ ಹರಿದಾಡ್ತಿದೆ. ನಮ್ಗೆ ಗೊತ್ತಿರೋ ಹಾಗೆ ಇವ್ರು ಗೀತಾ ಸೀರಿಯಲ್ ಮೂಲಕ ಫೇಮಸ್ ಆದವರು, ಮತ್ತು ಮಿನಿ ಸೀಸನ್ ಕೂಡ ಬಂದಿದ್ದರು. ಸೊ ಇವ್ರು ಬರೋ ಕೂಡ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ಕೇಳೋದಾದರೆ ಅದು ಪ್ಯಾಟೆ ಹುಡುಗಿಯರ ಹಳ್ಳಿ ಲೈಫ್ ಮೂಲಕ ಫೇಮಸ್ ಆದವರು ಇವರು, ಅಭಿಜ್ಞಾ ಭಟ್. ಸೊ ಇವ್ರ ಹೆಸರು ಕೂಡ ತುಂಬಾ ಆಚೆ ಹರಿದಾಡ್ತಿದೆ. ಈ ಸೀಸನ್ ಇವ್ರು ಬರೋ ಕೂಡ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ. ಇವರು ಅಷ್ಟೇ ಜೀ ಕನ್ನಡದಲ್ಲಿ ಇತ್ತೀಚೆಗಷ್ಟೇ ಒಂದು ರಿಯಾಲಿಟಿ ಶೋ ಮುಗಿಸಿದ್ದಾರೆ. ಇನ್ನು ಮುಂದಿನ ಸ್ಪರ್ಧಿ ಕಂಟೆಸ್ಟೆಂಟ್ ನಂಬರ್ 6 ಬಂದ್ಬಿಟ್ಟು ಸಮರ್ಜಿತ್ ಲಂಕೇಶ್. ಈ ವ್ಯಕ್ತಿ ಕೂಡ ಈ ಸಲ ಬರೋ ಚಾನ್ಸಸ್ ಜಾಸ್ತಿ ಇದೆ. ಇವ್ರು ಕೂಡ ಬಿಗ್ ಬಾಸ್ ಆಫರ್ ಬಂದಿದೆ ಅಂತ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಇವ್ರು ಕೂಡ ಈ ಸೀಸನ್ನ ಬಿಗ್ ಬಾಸ್ 12ರ ಸೀಸನಲ್ಲಿ ಕಾಣಿಸ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿನೇ ಇದೆ. ಮುಂದಿನ ಸ್ಪರ್ಧೆ ಯಾರು ಅಂತ ಹೇಳೋದಾದರೆ ಅದು ಅಗ್ನಿಸಾಕ್ಷಿಕೆಯ ಸುಕೃತ ನಾಗ್. ಸೊ ಇವ್ರು ಕೂಡ ಈ ಸೀಸನ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಇವ್ರು ಕೂಡ ಆಫರ್ ಹೋಗಿದೆ. ಸೊ ಇವರು ಕೂಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಕಾಣಿಸ್ಕೊಬೋದು. ಮುಂದಿನ ಸ್ಪರ್ಧೆ ಯಾರು ಅಂತ ಹೇಳೋದಾದರೆ ಅದು ಶ್ವೇತಾ ಪ್ರಸಾದ್. ಸೊ ಇವ್ರು ಕೂಡ ಈ ಸೀಸನ್ ಬರೋ ಚಾನ್ಸಸ್ ಜಾಸ್ತಿನೇ ಇದೆ. ರೀಸೆಂಟಾಗಿ ಇವ್ರು ಕೂಡ ನೀವು ಈ ಸಲ ಬಿಗ್ ಬಾಸ್ ಬರ್ತಿದ್ದೀರಾ ಅಂತ ಕೇಳಿದಾಗ ಅವ್ರು ಕೂಡ ಮೇ ಬಿ ನಾನು ಈ ಸೀಸನ್ ಬಂದರೂ ಬರ್ಬೋದು, ವೆಯ್ಟ್ ಆ್ಯಂಡ್ ವಾಚ್ ಅಂತ ಅವ್ರು ಹೇಳಿದ್ದಾರೆ. ಸೊ ಇದ್ರ ಮೂಲಕ ಅವರು ಕೂಡ ಒಂದು ಹಿಂಟ್ ಕೊಟ್ಟಿದ್ದಾರೆ ನಾನು ಈ ಸೀಸನ್ ಬರ್ಬೋದು ಅಂತ. ಸೊ ಇವ್ರು ಕೂಡ ಈ ಸೀಸನ್ ಬರೋ ಚಾನ್ಸಸ್ ಜಾಸ್ತಿನೇ ಇದೆ. ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ಕೇಳೋ ದಿಲೀಪ್ ಶೆಟ್ಟಿ. ಸೊ ಇವ್ರಿಗೂ ಕೂಡ ಈ ಸೀಸನ್ ಆಫರ್ ಹೋಗಿದೆ. ಸೊ ಇವ್ರು ಕೂಡ ಈ ಸೀಸನ್ಗೆ ಬರೋವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಇನ್ನು ಮುಂದಿನ ಸ್ಪರ್ಧೆ ಯಾರು ಅಂತ ಕೇಳೋದಾದರೆ ಸೊ ನಾವು ಇಲ್ಲಿ ಅದು ಸ್ಯಾಮ್ ಸಮೀರ್. ಸೊ ಇವ್ರು ಕೂಡ ಈ ಸೀಸನ್ ಬರೋ ಚಾನ್ಸಸ್ ಜಾಸ್ತಿನೇ ಕಾಣ್ತಿದೆ. ಇವ್ರು ಮಿಸ್ ಆದರೂ ಯೂಟ್ಯೂಬರ್ ಕ್ಯಾಟಗರಿಲಿ ವರುಣ್ ಆರಾಧ್ಯ ಅಥವಾ ಇನ್ನು ಬೇರೆ ಬೇರೆ ಯೂಟ್ಯೂಬರ್ಸ್ ಯಾರಾದರೂ ಒಬ್ಬರಂತೂ ಬಂದೇ ಬರ್ತಾರೆ ಯೂಟ್ಯೂಬ್ ಕ್ಯಾಟಗರಿಯಿಂದ. ಇನ್ನು ಮುಂದಿನ ಸ್ಪರ್ಧೆ ಯಾರು ಅಂತ ಹೇಳೋದು ಹುಲಿ ಕಾರ್ತಿಕ್. ಸೊ ಇವ್ರು ಕೂಡ ಬರೋ ಚಾನ್ಸಸ್ ಜಾಸ್ತಿನೇ ಇದೆ ಈ ಸೀಸನ್ನು ಎಂಟರ್ಟೈನ್ಮೆಂಟ್ ಕೋಟಾದಲ್ಲಿ. ಸೊ ಇವ್ರು ಕೂಡ ಬರ್ಬೋದು ಈ ಸೀಸನ್ನು. ಗಿಲ್ಲಿ ಅಥವಾ ಇವರು ಹುಲಿ ಕಾರ್ತಿಕ್ ಇವರಲ್ಲಿ ಒಬ್ಬರಂತೂ ಕನ್ಫರ್ಮ್ ಆಗಿ ಹಿಂದೆ ಇರ್ತಾರೆ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಎಲ್ಲರೂ ಕಾಯ್ತಿರೋ ಕಂಟೆಸ್ಟೆಂಟು ಡಾಕ್ಟರ್ ಬ್ರೋ. ಇವರು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಬರ್ತಾರೆ ಅಂತ, 50-50 ಡೌಟಲ್ಲಿದೆ. ಏಕೆಂದರೆ ನಾವು ರೀಸೆಂಟಾಗಿ ನೋಡ್ರಿ ಇವ್ರು ಯೂಟ್ಯೂಬಲ್ಲೂ ಅಷ್ಟು ಆ್ಯಕ್ಟಿವ್ ಇಲ್ಲ. ಸೊ ಮೇ ಬಿ ಬಂದರೂ ಬರ್ಬೋದು ಈ ಸೀಸನ್ನು. ಇನ್ನು ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಾವು ಯಾವ ಕಂಟೆಸ್ಟೆಂಟ್ ಈ ಸೀಸನ್ ಬರ್ಬೋದು ಅಂತ ನಿಮ್ಗೆ ಹೇಳಿದ್ದೀವಿ. ಸೊ ನಿಮ್ಮ ಪ್ರಕಾರ ಇನ್ನು ಯಾರ್ಯಾರು, ನಿಮ್ಮ ಪ್ರಕಾರ ನಿಮ್ಮ ಫೇವ್ರೇಟ್ಸ್ ಯಾರ್ಯಾರು ಬರಬೇಕು ಈ ಸೀಸನ್ನ ಹೆಸರುಗಳನ್ನ ಕಾಮೆಂಟ್ ಮಾಡಿ. ಸೊ ಇನ್ನೇನು ಬಿಗ್ ಬಾಸ್ ಸೆಪ್ಟೆಂಬರ್ 28 ಸ್ಟಾರ್ಟ್ ಆಗ್ತಿದೆ. ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ನಮ್ಮ ಚಾನಲ್ ಕೊಡ್ತಾನೆ ಇರ್ತೀವಿ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಮತ್ತೆ ಇನ್ನೂ ಜಾಸ್ತಿ ವಿಡಿಯೋ ಆಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.